ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಮುದ್ದೇಬಿಹಾಳದ ಮಹಾಸ್ವಾಮಿಗಳ ಒಂದು ಸ್ಟೋರಿ ತೆಗೆದುಕೊಂಡು ಬಂದಾನ ಜವಾರಿ ಖಡಕ ಕಾಕ. ಬಹಳ ಕುತೂಹಲದಿಂದ ನೋಡ್ರಿ, ಯಾಕಂದರೆ ರಾಜ್ಯದ ಮಹಾಜನತೆ ಈ ವಿಡಿಯೋ ಕೂಲಂಕುಷವಾಗಿ ನೋಡಬೇಕು. 3 ರಿಂದ 4 ನಿಮಿಷ ಐತಿ. ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ಕೊತ ಹೋಗ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ, ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಇದೆಂಥ ಸ್ವಾಮೀಜಿಯ ಕತೆ. ಹಿಂದೂ ಮುಸ್ಲಿಂ ಐಕ್ಯತೆ ಬಗ್ಗೆ ಇವತ್ತು ದೇಶಾದ್ಯಂತ ಎಲ್ಲರೂ ಜಾಗೃತಿ ಮೂಡಿಸುತ್ತಿರುವಾಗ ಈ ಮಹಾಸ್ವಾಮಿಗಳು ಮಾಡಿದ ಮಹಾ ಸಾಧನೆ ಇವತ್ತು ರಾಜ್ಯದ ಜನತೆ ಬಹಳ ಕುತೂಹಲದಿಂದ ನೋಡಬೇಕ್ರಿ. ಈ ದೃಶ್ಯ, ಒಬ್ಬ ಮಹಾಸ್ವಾಮೀಜಿಯವರು ಸರ್ವ ಧರ್ಮದ ಸಮಾನತೆ ವೇದಿಕೆ, ಎಲ್ಲರೂ ನಾವು ಒಂದೇ, ಮಾನವ ಕುಲವೂ ಒಂದೇ, ಎಲ್ಲ ರಕ್ತವೂ ಒಂದೇ ಅಂತ ಸಾರಿ ಸಾರಿ ಹೇಳಿ ಮುಸಲ್ಮಾನರ ಸ್ಮಶಾನವನ್ನು ಸ್ವಚ್ಛಗೊಳಿಸಿ ಇವತ್ತು ದೇಶಕ್ಕೆ ಮಾದರಿ ಎನಿಸುವಂಥ ಈ ಮಹಾಸ್ವಾಮಿಗಳ ಬಗ್ಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಮಹಾಸ್ವಾಮಿಗಳು ಅಲ್ಲಿಯ ಹಿಂದೂ ಮುಸ್ಲಿಂ ಐಕ್ಯತೆಯ ಒಕ್ಕೂಟದೊಂದಿಗೆ ನೇರವಾಗಿ ಮುಸಲ್ಮಾನರ ಕಬ್ರಸ್ಥಾನಕ್ಕೆ ಹೋಗ್ತಾರ. ಕಬ್ರಸ್ಥಾನದಲ್ಲಿ ಬೆಳೆದಿರುವಂಥ ಗಿಡಕಂಟಿಗಳನ್ನು ತಮ್ಮ ಕೈಯಾರೆಯಿಂದ ಸ್ವಚ್ಛಗೊಳಿಸಿ ಆ ಅಂತಿಮ ಯಾತ್ರೆ ತೆಗೆದುಕೊಂಡಂಥ ಆ ಮಹಾತ್ಮರು, ಪುಣ್ಯವಂತ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾರ ಮಹಾಸ್ವಾಮಿಗಳು. ಇವತ್ತು ನೋಡಿದಿರಿ, ಇವತ್ತು ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಎಲ್ಲಿ ನೋಡಿದಲ್ಲಿ ಹಿಂದೂ ಮುಸ್ಲಿಂ ಮಂದಿರ ಮಸ್ಜಿದ್ ಜಗಳವಾಡುತ್ತಿರುವಾಗ ಈ ಮಹಾಸ್ವಾಮಿಗಳು ಒಂದು ಕಾರ್ಯ ಸಾಧನೆ ಮಾಡಿದ್ದು, ಇದನ್ನು ಎಲ್ಲ ಮುಸಲ್ಮಾನರು ಸಹಿತ ಈ ಮಹಾಸ್ವಾಮಿಗಳ ಕಾರ್ಯ ಸಾಧನೆಗೆ ಬೆಂಬಲ ವ್ಯಕ್ತಪಡಿಸಬೇಕು. ಈ ಮಹಾಸ್ವಾಮಿಗಳ ತತ್ವ ಸಿದ್ಧಾಂತವನ್ನು ಅವರಿಂದ ಈ ಮುಸಲ್ಮಾನ ಬಾಂಧವರು ಕಲಿಯಬೇಕು, ಇವರಿಂದ ಅವರು ಕಲಿಯಬೇಕು. ಸಮಾನತೆಯ ವೇದಿಕೆ ಅನ್ನ ಬಸವಣ್ಣರ ನಾಡಿನಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ಈ ಮಹಾಸ್ವಾಮಿಗಳು ಮಾಡಿದ ಕಾರ್ಯ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು. ಅನೇಕ ಮಹಾಸ್ವಾಮಿಗಳು ಅದಾರಿ, ಅನೇಕ ಮಹಾನ್ ಮಠಗಳು ಅದಾವ, ಅನೇಕ ಅನ್ನದಾಸೋಹದ ಮಠಗಳದಾವ. ಶಿಕ್ಷಣ ಕೇಂದ್ರಗಳನ್ನು ತೆರೆದು ಇವತ್ತು ಉಚಿತ ಶಿಕ್ಷಣ ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ವಿದ್ಯಾಭ್ಯಾಸ ಬೋಧನೆ ಮಾಡುವಂಥ ಕೆಲ ಮಹಾಸ್ವಾಮಿಗಳು ಇವತ್ತು ಏಕತೆ ಮತ್ತು ಐಕ್ಯತೆ ಬಗ್ಗೆ ಭಾವನಾತ್ಮಕ ಮತ್ತು ಭಾವ್ಯೈಕ್ಯತೆ ಸಂಕೇತ ಸಾರುತ್ತಿರುವಂಥ ಈ ಮುದ್ದೇಬಿಹಾಳದ ಮಹಾಸ್ವಾಮಿಗಳಿಗೆ ದೇವರು 106 ವರ್ಷ ಆಯುಷ್ಯ ಕೊಡಲ್ರಿ, ಇವರಿಗೆ ಶಕ್ತಿ ಕೊಡಲಿ. ಹಿಂದೂ ಮುಸ್ಲಿಂ ನಾವು ಬೇರ್ಪಡೆಯಲ್ಲ, ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳು. ಅವರು ಏನು ಮಾತಾಡಿದಾರ, ಸ್ಮಶಾನದಲ್ಲೇ ನಿಂತು ಸತ್ಕಾರ ಮಾಡಿಕೊಂಡಾರ. ಇಂಥ ಮಹಾಸ್ವಾಮಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದರೆ ಯಾವ ಹಿಂದೂ ಮುಸ್ಲಿಂ ಜಗಳ ರೀ. ಮುದ್ದೇಬಿಹಾಳದ ಮಹಾನ್ ಪುಣ್ಯವಂತ ಹಿಂದೂ ಮುಸಲ್ಮಾನ ಬಾಂಧವರು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ವಿಶ್ವ ಏಕತಾ ಮಾನವ ಪ್ರಶಸ್ತಿಗಳನ್ನು ನೀವು ಸಹಿತ ಕೊಡ್ತೀರಿ, ಶಾಂತಿ ಸದ್ಭಾವನೆ ಮಾಡ್ತೀರಿ. ಅಲ್ಲಿ ಮುದ್ದೇಬಿಹಾಳದ ಶಾಸಕರು ಸಹಿತ ಬಹಳ ಸಹಾನುಭೂತಿಯಿಂದ ಪ್ರೀತಿ ವಿಶ್ವಾಸದಿಂದ ಜನರ ಮನಸ್ಸನ್ನು ಗೆದ್ದಿದಂಥ ಅಪ್ಪಾಜಿ ನಾಡಗೌಡರ ಬಗ್ಗೆನೂ ಸಹಿತ ಹೇಳಬೇಕಾಕೈತ್ರಿ. ಎಲ್ಲಿ ಯಾವ ಶಾಸಕ ಜಾತ್ಯತೀತದ ಮನೋಭಾವನೆ ಹೊಂದತಾನ, 5-6 ಸಾರಿ ಅದೇ ಕ್ಷೇತ್ರದಿಂದ ಆರಿಸಿ ಬಂದು ಮಂತ್ರಿಯಾಗಿ, ಈಗ ಮಾಜಿ ಮಂತ್ರಿಯಾಗಿ, ಹಾಲಿ ಶಾಸಕನಾಗಿ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಹಿಂದೂ ಮುಸ್ಲಿಂ ಏಕತೆಯ ಸಂಕೇತ ಸಾರುವಂಥ ಈ ಅಪ್ಪಾಜಿ ನಾಡಗೌಡ ಎಂಬ ಶಾಸಕನಿಗೂ ಸಹಿತ ಇವತ್ತು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಮಹಾಸ್ವಾಮಿಗಳ ದೃಶ್ಯ ಹಾಕಾಕತ್ತೀನಿ. ಆ ಕಬ್ರಸ್ಥಾನದಲ್ಲಿ, ಮುಸಲ್ಮಾನರ ಕಬ್ರಸ್ಥಾನದಲ್ಲಿ ಕಾಲಿಡಾಕ ಸಹಿತ ಹಿಂದೆ ಮುಂದೆ ನೋಡ್ತಾರ. ಆದರೆ ಮಹಾಸ್ವಾಮಿಗಳು ನೇರವಾಗಿ ಹೋಗಿ ಅಲ್ಲಿರುವಂಥ ಗಿಡಗಂಟಿಗಳನ್ನು ಸ್ವಚ್ಛ ಮಾಡಿ ಆ ಸಮಾಧಿಗಳಿಗೆ ಒಂದು ಸ್ವಚ್ಛತೆಯ ಶಕ್ತಿ ಕೊಟ್ಟಾರ. ಆ ದೃಶ್ಯ ತೋರಿಸ್ತಾನೆ ನೋಡ್ತೀರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಖಡಕ ಜವಾರಿ ಕಾಕ. ಸತ್ಯದ ಕಡೆ ನನ್ನ ನಡೆ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಸದಾಕಾಲ ಸ್ಮರಣೀಯರಾದ ವಿಶ್ವದ ಎಲ್ಲ ದಾರ್ಶನಿಕರಲ್ಲಿ ಶರಣುಗಳನ್ನು ಸಲ್ಲಿಸಿ
ಇವತ್ತು ಈ ಖಬರಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡ ಇಸ್ಲಾಂ ಸಮುದಾಯದ ಎಲ್ಲ ಮುಸಲ್ಮಾನ್ ಬಾಂಧವರಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಇವತ್ತು ನಿಜವಾದ ಆತ್ಮ ಸಾಧನೆ ಈ ಸ್ಥಳದಲ್ಲಿ ನಡೀತಾ ಇದೆ. ಬಹುಶಃ ಹಿಂದೂಗಳು ವೀರಶೈವ ಲಿಂಗಾಯತ್ ಸಮಾಜದವರು ಒಂದು ಕಡೆ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ರೆ, ಬಹುಶಃ ಮುಸಲ್ಮಾನ್ ಸಮಾಜದವರು ಈ ನೆಲದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕುರಾನ್ ಹೇಳೋದು ಹಜ್, ರೋಜಾ, ಜಕಾತ್, ಅಲ್ಲಾ ಏಕ್ ಹೈ ಅನ್ನುವ ವಿಚಾರಧಾರೆಗಳನ್ನು ಒಳಗೊಂಡ ಇಸ್ಲಾಂ ಧರ್ಮ ತನ್ನ ಆತ್ಮ ಸಾಧನೆಗಾಗಿ ತಮ್ಮ ಪೂರ್ವಿಕರ ಶಾಂತಿ ಮತ್ತು ಪೂರ್ವಿಕರ ಈ ನೆಲೆಗೊಳ್ಳುವುದಕ್ಕಾಗಿ ಎಲ್ಲರೂ ಕೂಡ ಈ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ಹಿಂದೂ ಮುಸ್ಲಿಮರು ಏಕ್ ಹೈ ಅನ್ನುವ ತತ್ವದ ಆಧಾರದ ಮೇಲೆ ಬಹಳಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿದರೆ ನಮಗೆ ಬಹಳ ಸಂತೋಷವಾಗಿದೆ. ಈ ನಿಟ್ಟಿನಲ್ಲಿ ಈ ಖಬರಸ್ಥಾನ್ ಸ್ವಚ್ಛತಾ ಆಗಬೇಕು, ನಮ್ಮ ಪೂರ್ವಿಕರ ಆತ್ಮಗಳಿಗೆ ಶಾಂತಿ ನೆಲೆಯಾಗಬೇಕು. ಇಡೀ ಈ ಪೂರ್ವಿಕರ ಎಲ್ಲ ಸಮಾಧಿಗಳಿಗೂ ಸ್ವಚ್ಛತಾ ಮತ್ತು ಶಿಸ್ತಿನಿಂದ ಒಂದು ಕಂಪೌಂಡ್, ಒಂದು ಬೇಲಿಯನ್ನು ಆದರೆ ಬಹುಶಃ ಒಬ್ಬ ಲಿಂಗಾಯತ ವೀರಶೈವ ಮಠಾಧಿಪತಿಗಳು ಬರೀ ಒಂದು ಧರ್ಮಕ್ಕೆ ಸೀಮಿತವಾಗದೆ ಎಲ್ಲಾ ಧರ್ಮಕ್ಕೂ ಸ್ವಾಮಿಗಳಾಗಂಗಿದ್ರೆ ಸ್ವಾಮಿಗಳಾಗಬೇಕು. ಬಹುಶಃ ಎಲ್ಲಾ ಧರ್ಮವನ್ನ ಕಾಪಾಡುವ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ಮುಸಲ್ಮಾನ್ ಸಮುದಾಯಕ್ಕೂ ಕೂಡ ನಾವು ಈ ಜವಾಬ್ದಾರಿಯನ್ನ ಹೊತ್ತುಕೊಂಡು, ಈ ಜವಾಬ್ದಾರಿಯನ್ನ ಇಟ್ಟುಕೊಂಡು ಎಲ್ಲರೂ ನಮ್ಮವರು ಅನ್ನುವ ಭಾವವನ್ನ ನಾವು ಇಲ್ಲಿಗೆ ಬರಬೇಕಾಗಿದೆ. ಬಹುಶಃ ಇಲ್ಲಿ ಬರೀ ಕಾರ್ಯಕ್ರಮದ ನಿಮಿತ್ತ ಆಗಲಿ, ಫೋಟೋ ಮತ್ತಾಗಲಿ, ವಿಡಿಯೋಗೋಸ್ಕರವಾಗಿ ಬರೋದಲ್ಲ ಇದು. ಬಹುಶಃ ಇವ್ರು ಯಾವಾಗ ಹೇಳ್ತಾರೆ, ಇವ್ರಿಗೆ ಯಾವಾಗ ಕಷ್ಟ ಬರ್ತದೆ, ಬಹುಶಃ ವೀರಶೈವ ಲಿಂಗಾಯತ ಸಮಾಜ ಮತ್ತು ವೀರಶೈವ ಲಿಂಗಾಯತದ ಮಠಗಳು ಇಸ್ಲಾಂ ಸಮುದಾಯದ ಜೊತೆಗೆ ಸದಾ ಇದ್ದೇ ಇರ್ತದೆ. ಇಸ್ಲಾಂ ಸಮುದಾಯ ಅವರು ಅನಾಥರಲ್ಲ, ಅವರು ಒಬ್ಬಂಟಿಯಲ್ಲ, ಅವ್ರ ಜೊತೆಗೆ ನಾವು ಸದಾ ಇದ್ದೇ ಇರ್ತೇವೆ.